ಒಂದು ಚಿತ್ರದಲ್ಲಿ ಇವ್ರನ್ನ ಹೇಳಿದ್ರೆ ಸತೀಶ್ ಸುಲೋಚನ ಅಂತ ವಿಚಾರವಾಗಿ ಬಂದ್ರೆ ಇದೊಂದು ಫೋಟೋ ಬಿಟ್ಟು ಕೆಲವೊಂದು ವಿಚಾರಗಳು ಆಕ್ಚುಲಿ ಮೊದಲು ಅವ್ರ ಮನೆಯಲ್ಲಿ ಒಂದಷ್ಟು ಫೋಟೋಗಳಿದೆ ಅಂತ ಹೇಳಿದ್ರು. ಇಷ್ಟನ್ನ ಹೊರತುಪಡಿಸಿ ಬೇರೆ ಯಾವ ದಾಖಲೆಗಳು. ಸೊ ತಾತ ಮಾಡಿದ ಸಿನಿಮಾನ ತಂದೆಯ ಹೆಸರ ಪ್ರೊಡಕ್ಷನ್ ಅಲ್ಲಿ ಮೊಮ್ಮಗ ಮಾಡ್ತಿರೋದು ನನ್ನ ಪಾಲಿಗೆ ಒಂದು ದೊಡ್ಡ ಪುಣ್ಯ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಸುಬ್ಬಯ್ಯ ನಾಯ್ಡು ಅವರ ಸಿನಿಮಾನ ಲೋಕೇಶ್ ಪ್ರೊಡಕ್ಷನ್ಸ್ ಅಲ್ಲಿ ಸುಜನ್ ಲೋಕೇಶ್ ಮಾಡ್ತಾ ಇದ್ದೇನೆ ಅಂದ್ರೆ ಆ ಒಂದು ಫ್ಯಾಮಿಲಿ ಲೆಗಸಿಯನ್ನ ನಾನು ಒಂದು ಪ್ರಯತ್ನದ ರೂಪದಲ್ಲಿ ಮುಂದೆ ತರುವುದು ನನಗೆ ಬಹಳ ದೊಡ್ಡ ಒಂದು ಆಸೆ ಕೂಡ ಆಗಿದೆ. ಈಗ ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ನಾನು ತಾತನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರ ಸಮಯ ಪ್ರಜ್ಞೆಯನ್ನ ಆಮೇಲೆ ಪಂಕ್ಚುಯಾಲಿಟಿನ ತುಂಬಾ 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 ಹಾಡಿ ಹೋಗಿದ್ದಾರೆ. ನಾನು ಒಂದು ಕತೆ ಕೇಳ್ತಾ ಇದ್ದೆ, ಅಂದ್ರೆ ನನಗೆ ಹೇಳಿರುವಂತ ಕತೆ ನನ್ನ ತಾತ ನೋಡಿಲ್ಲ. ಸೊ ಕೇಳಿರೋದು ಹೆಂಗೆ ಅಂದ್ರೆ ಅವ್ರ ಟೈಮ್ ನ ವಿಚಾರವಾಗಿ ಎಷ್ಟು ಪಂಕ್ಚುವಲ್ ಅಂದ್ರೆ ಈ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಒಂದಷ್ಟು ಜನ ಹುಡುಗರು ಕೂತಿರೋರು, ಅವಾಗೆಲ್ಲ ವೈಂಡಿಂಗ್ ವಾಚ್, ಅವರೆಲ್ಲ ಕೂತ್ಕೊಂಡು ಕಾಯೋರಂತೆ. ಏನಂದ್ರೆ ಟೈಮ್ ಎಷ್ಟು ಅಂದ್ರೆ ನೋಡಿ ಸುಬ್ಬಯ್ಯ ನಾಯ್ಡುಗಳು ಬರ್ತಾ ಇದ್ದಾರೆ 4 o'clock 4 ಗಂಟೆ ಅಂತಂದ್ರೆ ಸುಬ್ಬಯ್ಯ ನಾಯ್ಡುಗಳು ಆ ಟೈಮ್ ಕರೆಕ್ಟ್ ಆಗಿ ಆನ್ ದ ನಿಕ್ ಆಫ್ ಟೈಮ್ ಅಂತಾರೆ. ಅಷ್ಟು ಪಂಕ್ಚುವಲ್ ಇದ್ರು ಅನ್ನೋದು. ಸೊ ಅಷ್ಟು ಪಂಕ್ಚುಯಾಲಿಟಿ ಇದ್ದು. ಆದ್ರೆ ಅವರು ಈ ತಮ್ಮ ಇಡೀ ಜೀವನದಲ್ಲಿ ಅವ್ರು ಏನೇನ್ ಸಂಪಾದನೆ ಮಾಡಿದ್ರು, ಏನೇನ್ ಗಳಿಸಿದ್ರು ಅದನ್ನೆಲ್ಲ ಬರೀ ನಾಟಕಕ್ಕೆ ಮತ್ತೆ ಸಿನಿಮಾಗೆ ಹಾಕಿದ್ರು. ಅಂಡ್ ಕೊನೆಗೆ ಹೋಗ್ಬೇಕಾದ್ರೂ ಅವರು ಶ್ರೀಮಂತಿಕೆಯಲ್ಲಿ ಹೋಗ್ಲಿಲ್ಲ. ಅವರು ಕಲೆಯ ಒಂದು ಶ್ರೀಮಂತಿಕೆಯಲ್ಲಿ ಹೋದ್ರೆ ಹೊರತಾಗಿ ಒಂದು ಆರ್ಥಿಕವಾಗಿ ಅವರು ಹಾಕಿದಂತ ಎಲ್ಲಾ ದುಡ್ಡುಗಳನ್ನ ಏನೇನ್ ಗಳಿಸಿದ್ರು ಅದನ್ನೆಲ್ಲ ಸಿನಿಮಾಗೆ ಮತ್ತೆ ಒಂದೊಂದು ನಾಟಕಕ್ಕೆ ಅಂತಾನೆ ಹಾಕಿದ್ರು. ಸೊ ಇವಾಗ ಸತೀಶ್ ಸುಲೋಚನ ವಿಚಾರವಾಗಿ ನಾವು ಮಾಡ್ತಿರುವಂತಹ ಸಿನಿಮಾ ಇದು ಒಂದು ದೊಡ್ಡ ಒಂದು ಪ್ರಯತ್ನ. ಸರ್ ಹೇಳಿದಾಗೆ ಈ ಒಂದು ಪ್ಯಾರಾಮೀಟರ್ ಆಕ್ಷನ್ ಏನಂದ್ರೆ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಮಗನನ್ನ ಇಂಟ್ರೊಡ್ಯೂಸ್ ಮಾಡೋದು, ಅದು ಸುಬ್ಬಯ್ಯ ನಾಯ್ಡು ಮಾಡಿದ್ರು ಲೋಕೇಶ್ ಅವ್ರನ್ನ. ಮತ್ತೆ ಅಪ್ಪ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ನನ್ನನ್ನ ಭುಜಂಗನಾಥ ಶಾವತಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವಾಗ ನಾನು GST 1 ವರ್ಷ ಆಗಿದೆ ಸರ್, 1 ವರ್ಷ ಆಗಿದೆ. ಅದರಲ್ಲಿ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ಸುಕೃತನ ಇಂಟ್ರೊಡ್ಯೂಸ್ ಮಾಡಿ. ಸೊ ಇವಾಗ 3 ತಲೆಮಾರು ಇದ್ದಿದ್ದು 4 ತಲೆಮಾರಾಗಿದೆ. ಇದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ ಇದು ಸಾಧ್ಯ ಆಗೋದಾದ್ರೆ ಇದು ಇಂಡಿಯನ್ ಸಿನಿಮಾಲೇ ಆಗ್ಬೇಕು. ಈ ತರ ಒಂದು ಫ್ಯಾಮಿಲಿ ಲೆಗಸಿ ಇಂಟ್ರೊಡಕ್ಷನ್ ಇದು ಆಗೋದಾದ್ರೆ ಇಂಡಿಯನ್ ಸಿನಿಮಾ ಆಗ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದು. ಯಾಕಂದ್ರೆ ಅಮೆರಿಕಾದಲ್ಲಿ ಆ ಒಂದು ಪರಂಪರೆ ಇಲ್ಲ. ಅಂದ್ರೆ ಜನರೇಷನ್ಸ್ ಟುಗೆದರ್ ಒಂದೇ ಇದ್ರಲ್ಲಿ ಮಾಡೋದು ತುಂಬಾ ಕಮ್ಮಿ ಇದೆ. ಆಮೇಲೆ ನಮ್ಮಲ್ಲಿ ಬಂದ್ರೆ ಪೃಥ್ವಿರಾಜ್ ಕಪೂರ್ ಫ್ಯಾಮಿಲಿ ಆಗುವಂತ ಸಾಧ್ಯತೆ ಇರಬಹುದು, ಬಿಕಾಸ್ ಯಾವ ಲೆಗಸಿ. ಬಟ್ ಈ ಪ್ಯಾರಾಮೀಟರ್ ಅಲ್ಲಿ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಇಂಟ್ರೊಡ್ಯೂಸಿಂಗ್ ದ ಸನ್ ಇದಾಗಿದೆ ಗೊತ್ತಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಸೌತ್ ಇಂಡಿಯನ್ ಸಿನಿಮಾ ಆಗಲೇಬೇಕು, ಇಲ್ಲಾಂದ್ರೆ ಬೇರೆ ಏನೋ ಆಗಿ ಸಾಧ್ಯ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ಪ್ಯಾರಾಮೀಟರ್ಸ್ ತೆಗಿತಾ ಇದ್ದಾಗ ನಮ್ಗೆ ಈ 4 ಜನರೇಷನ್ಸ್ ಅವರ ಫ್ಯಾಮಿಲಿಯಲ್ಲಿ ಆ ಒಂದು ಸಿಚುವೇಶನ್ ಸಿಕ್ಕಿದ್ದು, ಇದೆಲ್ಲ ಮಾಡ್ಕೊಂಡು ಬಂದಿದ್ದು ಒಂಥರ ಇಟ್ ವಾಸ್ ಸಮಥಿಂಗ್ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಸತೀಶ್ ಸುಲೋಚನ ಈ ಕಾರ್ಯಕ್ರಮ, ಈ ಒಂದು ಸಿನಿಮಾ ಇದೆ, ಇದು ಯಾವುದೇ ಕಾರಣಕ್ಕೂ ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಿಕೊಂಡು ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ಕೋಟಿ ಬಂದ್ಬಿಡುತ್ತೆ ಅಂತ ಮಾಡಿದ್ರೆ ನಮ್ಮಂತ ದೊಡ್ಡದು ನೋಡಿಲ್ಲ. ಇದು ಮಾಡ್ತಾ ಇರೋದು ಟು ಮೇಂಟೈನ್ ದ ಸುಪ್ರೀಂ ಲೆಗಸಿ ಆಫ್ ಕನ್ನಡ ಇಂಡಸ್ಟ್ರಿ. ಅಂಡ್ ಅದಕ್ಕೆ ಹಾಕೊಟ್ಟಿರುವಂತಹ ಈ ಒಂದು ಅದ್ಭುತವಾದಂತಹ ಇಡೀ ತಂಡದವರಿಗೆ ನಾವು ಸಲ್ಲಿಸ್ತಾ ಇರುವಂತಹ ಒಂದು ಗೌರವ ಅಂತ ತಪ್ಪಾಗಲಾರದು ಖಂಡಿತವಾಗ್ಲು. ಒಂದು ನನಗೆ ನಮ್ಮಪ್ಪ ಹೇಳ್ತಾ ಇದ್ರು, ಇಲ್ಲಾಂದ್ರೆ ಅವ್ರು ಯಾರೋ ಒಬ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳಿದ್ರು, ಲೋಕೇಶ್ ನಿಮ್ಮ ಜೀವನದಲ್ಲಿ ಸಾಧನೆ ಅಂತಂದ್ರೆ ಏನ್ ಮಾಡಿದಿರ ಅಂತ. ಅದು ನನ್ನ ಕಿವಿ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಕೊಡ್ಬೇಕು. ಏನಂದ್ರೆ ನಾನು ತೀರ್ಕೊಂಡಾಗ ನನ್ನ ಹೆಸರಲ್ಲಿ ಒಂದು ಸಪ್ತಾಹ ಮಾಡಬಹುದು, ಅಷ್ಟಾದ್ರೂ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಸೊ ನಾನು ತೀರ್ಕೊಂಡ ಮೇಲೆ ನಾನು ಲೋಕೇಶ್ ಸಪ್ತಾಹ ಅಂದ್ಬಿಟ್ಟು 7 ಸಿನಿಮಾಗಳನ್ನ ಹಾಕಿದೆ. ನನ್ನ ಜೀವನದಲ್ಲಿ ಇವತ್ತು ನಿಮ್ಮ ಸಮ್ಮುಖದಲ್ಲಿ ನೀವೇನಾದ್ರು ನನಗೆ ನಿನ್ನ ಜೀವನದ ಉದ್ದೇಶ ಏನೋ, ವಾಟ್ ಆರ್ ಯು ಅಚೀವ್ ಅಂತಂದ್ರೆ ಈ ಸಿನಿಮಾ ಮಾಡಿದಾಗ ನಾನು ನನ್ನ ಜೀವನದಲ್ಲಿ ಒಂದು ಸಾರ್ಥಕತೆ ಕಂಡುಕೊಳ್ತೀನಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಸೊ ಇವಾಗ ನನ್ನ ಜೀವನದಲ್ಲಿ ನನ್ನ ಯಾವ ಒಂದು ವಿಷಯನೂ ನನಗೇನು ಕಾಣಿಸ್ತಾ ಇರೋದು ಸತೀಶ್ ಸುಲೋಚನ ಮೇಕಿಂಗ್ ಅನ್ನ ಯಾವ ರೀತಿ ನಿಮ್ಮ ಮುಂದೆ ತಂದಿರ್ತೀವಿ, ನಿಮ್ಮ ಮಾತಿನಲ್ಲಿ ಶಭಾಷ್ ಅಂತ ಅನ್ನಿಸ್ಕೊಂಡ್ರೆ ನನ್ನ ಜೀವನ ಸಾಧಕ. ಸೊ ಹಾಗಾಗಿ ಇವತ್ತು ಶುರು ಮಾಡಿದ್ವಿ. ಎಲ್ಲಾ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಮಾಡಿ ಮುಂದಿನ ವರ್ಷ 3ನೇ ತಾರೀಕು ಒಳಗಡೆ, ಅಂದ್ರೆ 3ನೇ ತಾರೀಕೆ ರಿಲೀಸ್ ಮಾಡಬಹುದು. ಮಂಗಳವಾರ ಬರ್ತೋ ಬುಧವಾರ ಬರ್ತೋ ಆ ಒಂದು ಪ್ಯಾರಾಮೀಟರ್ಸ್ ಬ್ರೇಕ್ ಮಾಡಿ ನಾವು 3ನೇ ತಾರೀಕೆ ರಿಲೀಸ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತೀವಿ. ಅಂಡ್ ಸುಮ್ಮನೆ ತಲೆಗೆ ಬಂತು ಸರ್, ಈ ಮೊನ್ನೆ ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತು RRR ಅಂತ. ಅದು ರಾಜಮೌಳಿ, ರಾಮಚರಣ್ ಅಂಡ್ NTR. ಸೊ RRR ಅಂತ ಇದ್ರು. ನಾವು ಕನ್ನಡದಲ್ಲಿ ಯಾಕೆ SSS ಅಂತ ಮಾಡ್ಬಾರ್ದು, ಶೇಷಾದ್ರಿ ಸುಜನು ಸತೀಶ್ ಸುಲೋಚನ. ಹಾಗಾಗಿ ವರ್ಕಿಂಗ್ ಟೈಟಲ್ SSS ಅಂತ ಹೇಳಿ ಎಲ್ಲರೂ ಎಸ್ ಅಂತ ನಾವು ಪರಿಗಣಿಸ್ಕೊಂಡು
ಮಂಗಳವಾರ ಬರುತ್ತೆ. ಶುರು ಮಾಡೋಣ. ಅಲ್ಲ, ಮಂಗಳವಾರ 7:30ಗೆ ಇದೇ ಒಂದು ಫಸ್ಟ್ ಶೋ. ಯಾವಾಗಲೂ ಬೆಳಗ್ಗೆ 7:30 ಆಗುತ್ತೆ. ನಾವು ಸಂಜೆ 7:30 ತಾತ ಅವ್ರು ಶುರು ಮಾಡಿದ್ರು. 92ನೇ ವರ್ಷಕ್ಕೆ ಅದನ್ನ ಟ್ರೈ ಮಾಡೋಣ. ಬಟ್ ಇವಾಗ ಇದರಲ್ಲಿ ಅಭಿನಯ ಮಾಡೋದು ಎಂತ ದೊಡ್ಡ ಜವಾಬ್ದಾರಿ, ಅದು ಎಷ್ಟು ಕಷ್ಟಪಡಬೇಕು, ಅದ್ರ ನಿಟ್ಟಿನಲ್ಲಿ ಎಷ್ಟು ಶ್ರಮ ಪಡಬೇಕು ಅನ್ನೋದು ನನಗೆ ಗೊತ್ತಿದೆ. ಅದಕ್ಕಿಂತ ದುಪ್ಪಟ್ಟು 10 ಪಟ್ಟು ಶ್ರಮ ನಮ್ಮ ನಿರ್ದೇಶಕರು ನೀಡಿದ್ದಾರೆ. ಯಾಕಂದ್ರೆ ಸ್ಕ್ರಿಪ್ಟ್ ಇಲ್ಲ, ಏನು ಗೊತ್ತಿಲ್ಲ ನಮಗೆ, ಹಾಡುಗಳು ಯಾವ ರೀತಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೊತೀವಿ ಏನೇನು ಗೊತ್ತಿಲ್ಲ. ಆಮೇಲೆ ನಾನು ಇದಕ್ಕೆ ಯಾವ ರೀತಿ ನಾನು ಕೇಳ್ತಾ ಇದ್ದೆ ಸರ್, ತಾತದ ಕ್ಲಿಪಿಂಗ್ಸ್ ನೋಡಿದ್ದೀನಿ, ಅದೇ ರೀತಿ ಅಭಿನಯ ಮಾಡ್ಬೇಕು, ನಾನು ಅದಕ್ಕೆ ತಾಲೀಮ್ ಮಾಡಬೇಕಾಗಿದೆ. ಐ ಶುಡ್ ಗೋ ಅಂಡ್ ಟೇಕ್ ಸಮ್ ಪೀಸ್ ಹೆಲ್ಪ್ ನನ್ಗೆ ಇದರದೆಲ್ಲ ಇದೆ. ಸೊ ಹಾಗಾಗಿ ಈ ಒಂದು ವಿಷಯ ನಮ್ಮ ಹೆಮ್ಮೆ ಆಗಿರಲಿ. ಅಂಡ್ ಇದರಲ್ಲಿ ನಾವು ಯಾವುದು ಚರ್ಚೆ ಮಾಡಿಲ್ಲ ಸರ್. ಇದಕ್ಕೆ ಬೇರೆ ಯಾರೇನು ನೋಡಬೇಕಾಗಿತ್ತು, ಸರ್ಕಾರ ಏನು ನೋಡಬೇಕಾಗಿತ್ತು, ಏನಕ್ಕೆ ಏನು ನಮ್ಗೆ ಏನು ನಾವೇನು ಮಾತಾಡಿಲ್ಲ. ಇದು ನಾನು ಒಂದು ಒಬ್ಬ ಜವಾಬ್ದಾರಿ ಇದೆ, ಒಬ್ಬ ನಟನಾಗಿ, ಒಬ್ಬ ಮೊಮ್ಮಗನಾಗಿ, ಮಗನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ಹೇಳ್ತಾ ಇದ್ದೀನಿ. ಇದು ನಮ್ಮ ಜವಾಬ್ದಾರಿ, ನಾವು ಮಾಡೋಣ. ಸತೀಶ್ ಗೋಚನ ಮಾತ್ರ ಅಲ್ಲ, ಸತೀಶ್ ಗೋಚನ ಆದ ನಂತರವಾದ ಸಿನಿಮಾಗಳಿಗೂ ನಾವು ಆಕ್ಚುಲಿ ನಾವು ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೋಬಹುದು, ಮಾಡರ್ನೈಸ್ ಮಾಡ್ಕೋಬಹುದು. ಬಟ್ ಆ ರೆಫರೆನ್ಸ್ ಇಟ್ಕೊಂಡು ಮಾಡಿದಾಗ ತುಂಬಾ ಇದೆ. ಖಂಡಿತವಾಗ್ಲೂ ನಿಜ. ನಾನು ಬೆಳಗ್ಗೆ ಹೇಳಿದೆ ಭವಿಷ್ಯ, ನಾನು ಬೆಳಗ್ಗೆ ಆಕ್ಚುಲಿ ನಾನು ಹೇಳಿದೆ, ಇತಿಹಾಸ ಇಲ್ಲದೆ ಇರುವಂತಹ ದೇಶಗಳು ಯಾವುದೂ ತರಂಗಿಲ್ಲ. ಯಾವ್ದು ತುಂಬಾ ಬಡದಲ್ಲಿದೆ. ಯಾಕಂದ್ರೆ ಒಂದು ಇತಿಹಾಸ ಇದ್ದಾಗ ಹಂಪಿ ನೋಡೋದಕ್ಕೆ ಜನ ಬರ್ತಾರೆ, ತಾಜ್ಮಹಲ್ ನೋಡೋದಕ್ಕೆ ಬರ್ತಾರೆ, ಆಮೇಲೆ ಎಷ್ಟೋ ದೇವಸ್ಥಾನಗಳನ್ನ ನೋಡೋದಕ್ಕೆ ಬರ್ತಾರೆ. ಬಂದಾಗ ಅದೊಂದು ಇತಿಹಾಸ ಇದೆ. ಸೊ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಅಟ್ರಾಕ್ಟಿವ್. ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನಕ್ಕೆ ಹೋಗ್ಬೇಕು, ಒಂದು ಇತಿಹಾಸ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆದ್ರೆ ಇವಾಗ ನೀವು ಸಿರಿಯಾಗಿ ಹೋಗ್ತೀರಾ, ನೈಜೀರಿಯಾಗೆ ಹೋಗ್ತೀರಾ, ಅಲ್ಲಿ ಏನಾದ್ರು ಒಂದು ಇತಿಹಾಸ ಇದೆಯಾ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾದ ಇತಿಹಾಸವನ್ನ ಉಳಿಸುವಂತ ಪ್ರಯತ್ನ ನನ್ನ ಬಾಯಿಂದ ಬಂದ್ರೆ ತುಂಬಾ ಅದೇನೋ ಡ್ರಮ್ಯಾಟಿಕ್ ಅಂತ ಅನ್ಸುತ್ತೆ. ಆದ್ರೆ ಥಾಟ್ ಮಾತ್ರ ನಾನು ಡ್ರಮ್ಯಾಟೈಸ್ ಮಾಡ್ತಾ ಇಲ್ಲ, ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ನಾನು ಸಂಪೂರ್ಣವಾದ ನಂಬಿಕೆ ನಾನು ಶೇಷಾದ್ರಿ ಸರ್ ಇಟ್ಟಿದ್ದೀನಿ. ಅಂಡ್ ಈ ಸಿನಿಮಾ ಎಷ್ಟು ಯಶಸ್ಸು ಅಂತೋ ನಾವು ಮಾಡುವಂತ ಸಿನಿಮಾ ಅದೇ ಯಶಸ್ಸು, ನಾಟ್ ಇನ್ ಎಕನಾಮಿಕ್ಸ್ ಬಟ್ ಜನರ ಮನಸ್ಸಿಗೆ, ಜನರ ಮನಸ್ಸಿಗೆ ಉಳಿದುವಂತ ಒಂದು ಪ್ರಯತ್ನ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಸೊ ತಾವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅಂಡ್ ಸತೀಶ್ ಗೋಚನ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಇಟ್ ಇಸ್ ನಾಟ್ ಅ ಕಮರ್ಷಿಯಲ್ ಎಂಟಿಟಿ, ಇಟ್ ಇಸ್ ಅಬ್ಸಲ್ಯೂಟ್ಲಿ ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು. ಜನ ಬಂದೇ ಬರ್ತಾರೆ, ಯಾರು ನೋಡಿಲ್ಲ ಈ ವಿಷಯ ಬೇಕೇ ಬೇಕು. ಬರ್ತಾರೆ, ನಾವು ನೋಡಿಲ್ಲ.